ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಬೆಳಗಿನ ಸೆಷನಲ್ಲಿ ನಾವು ಮಾರ್ಕೆಟನ್ನು ಅಬ್ಸರ್ವ್ ಮಾಡಿದಾಗ ಸೆನ್ಸೆಕ್ಸ್ನಲ್ಲಿ 1000 ಪಾಯಿಂಟ್ಗಳಿಗೂ ಹೆಚ್ಚಿನ ಕರೆಕ್ಷನ್ ಕಾಣಿಸ್ತಿದೆ. ಹಾಗೆ ನಿಫ್ಟಿ ಕೂಡ ಅಷ್ಟೇ 371 ಪಾಯಿಂಟ್ ಡೌನ್ ಸೈಡಲ್ಲಿ ಟ್ರೇಡ್ ಮಾಡ್ತಿದೆ. ಸೊ 17,000 ರೇಂಜಲ್ಲಿ ಈಗ ನಿಫ್ಟಿ ಟ್ರೇಡ್ ಮಾಡ್ತಿದೆ. 17,000 ಒಂದು ಕ್ರೂಷಿಯಲ್ ಸಪೋರ್ಟ್ ಆಗಿರುತ್ತೆ ನಿಫ್ಟಿಗೆ. ಸೊ 17,000 ಲೆವೆಲ್ ಏನಾದರೂ ಬ್ರೇಕ್ ಆದರೆ 16,800 16,600ವರೆಗೂ ನಮಗೆ ನಿಫ್ಟಿ ಹೋಗೋದು ಕಾಣಿಸುತ್ತೆ. ಸೊ ಇಲ್ಲಿ ಈ ಸಪೋರ್ಟನ್ನು ಹೋಲ್ಡ್ ಮಾಡ್ತಾ ಇದೆ ನಿಫ್ಟಿ. ಸೊ ಅಲ್ಲಿಂದ ಸ್ವಲ್ಪ ಮೂವ್ ಆಗೋದಕ್ಕೆ ಟ್ರೈ ಮಾಡ್ತಿದೆ ಅಪ್ವರ್ಡ್ ಟ್ರೆಂಡಲ್ಲಿ. ಸೊ ಮಧ್ಯಾಹ್ನದ ಮೇಲೆ ಯುರೋಪ್ನ ಮಾರ್ಕೆಟ್ಗಳು ಯಾವ ರೀತಿ ಓಪನ್ ಆಗುತ್ತೆ ಅದನ್ನು ಗಮನಿಸಬೇಕಾಗುತ್ತೆ. ಸೊ ಅದ್ರ ಮೇಲೆ ಕೂಡ ನಮಗೆ ನಿಫ್ಟಿ ಟ್ರೇಡ್ ಆಗೋದು ಕಾಣಿಸ್ಬೋದು. ಸೊ ಒಳ್ಳೆ ಒಂದು ಓಪನಿಂಗ್ ಏನಾದರೂ ಯುರೋಪ್ ಮಾರ್ಕೆಟಲ್ಲಿ ಕಾಣಿಸಿದ್ರೆ ನಿಫ್ಟಿ ರಿಕವರ್ ಆಗುವಂಥ ಸಾಧ್ಯತೆಗಳು ಕೂಡ ಇರ್ತವೆ. ಹಾಗೆ ಬ್ಯಾಂಕ್ ನಿಫ್ಟಿಯಲ್ಲೂ ಕೂಡ ಅಷ್ಟೇ 1,100 ಪಾಯಿಂಟ್ಗೂ ಹೆಚ್ಚಿನ ಕರೆಕ್ಷನ್ ನೋಡೋದಕ್ಕೆ ಸಿಗ್ತಾ ಇದೆ. TCS ಜನವರಿ 12ಕ್ಕೆ ತಮ್ಮ Q3 ರಿಸಲ್ಟನ್ನು ಡಿಕ್ಲೇರ್ ಮಾಡಿದ್ರು. ಸೊ ಈ ರಿಸಲ್ಟ್ನ ಜೊತೆಗೆ ಬೈಬ್ಯಾಕನ್ನು ಕೂಡ ಅವರು ಡಿಕ್ಲೇರ್ ಮಾಡಿದ್ರು. ಇಲ್ಲಿ ನಾವು ಶೇರ್ ಹೋಲ್ಡರ್ಸ್ಗಳಿಂದ ಶೇರ್ಗಳನ್ನು ಬೈಬ್ಯಾಕ್ ಮಾಡ್ಕೋತೀವಿ, ಅದಕ್ಕೆ 4,500 ರೂಪಾಯಿ ಪ್ರೈಸನ್ನು ಸೆಟ್ ಮಾಡ್ತೀವಿ ಅಂತ ಹೇಳಿದರು. 18,000 ಕೋಟಿ ಅಮೌಂಟ್ನ ಶೇರ್ಗಳನ್ನು ಬೈಬ್ಯಾಕ್ ಮಾಡ್ತೀವಿ ಅಂತ ಹೇಳಿದರು. ಸೊ ಆಲ್ಮೋಸ್ಟ್ ಇಲ್ಲಿ 4 ಕೋಟಿ ಶೇರ್ಗಳನ್ನು ಅವರು ಶೇರ್ ಹೋಲ್ಡರ್ಸ್ಗಳಿಂದ ಬೈಬ್ಯಾಕ್ ಮಾಡ್ಕೋತಾರೆ. ಆಲ್ರೆಡಿ ಇಲ್ಲಿ TCSನಲ್ಲಿ ನಾವು ಗಮನಿಸಿದಾಗ ಪ್ರಮೋಟರ್ ಹೋಲ್ಡಿಂಗ್ ಏನಿದೆ 72%ನಷ್ಟು ಕಾಣಿಸ್ತಿದೆ. ಸೊ ಇಲ್ಲಿ ಇನ್ನೂ 1%ನಷ್ಟು ಶೇರ್ಗಳನ್ನು ಇವರು ಬೈಬ್ಯಾಕ್ ಮಾಡ್ಕೋತಿದ್ದಾರೆ ಶೇರ್ ಹೋಲ್ಡರ್ಸ್ಗಳಿಂದ. ಸೊ ಇದಕ್ಕೆ ಅವರು ರೆಕಾರ್ಡ್ ಡೇಟನ್ನು ಈಗ ಫಿಕ್ಸ್ ಮಾಡಿದರೆ ಫೆಬ್ರವರಿ 23 ಇದಕ್ಕೆ ರೆಕಾರ್ಡ್ ಡೇಟ್ ಆಗಿರುತ್ತೆ. ಸೊ ನೀವು ಶೇರ್ಗಳನ್ನು ಫೆಬ್ರವರಿ 23ರಂದು ನಿಮ್ಮ ಡಿಮ್ಯಾಟ್ನಲ್ಲಿ ಇಟ್ಕೊಂಡಿದ್ರೆ ಸೊ ನೀವು ಎಲಿಜಿಬಲ್ ಆಗ್ತೀರಾ. ಸೊ ರೆಕಾರ್ಡ್ ಡೇಟ್ನ ದಿನ ಶೇರ್ಗಳನ್ನು ನಿಮ್ಮ ಡಿಮ್ಯಾಟಲ್ಲಿ ಇಟ್ಕೋಬೇಕು ಅಂದಾಗ 2 ದಿನ ಮುಂಚೆನೇ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ. ಸೆಟಲ್ಮೆಂಟ್ ನಮಗೆ T+2 ಇರೋದ್ರಿಂದ ಸೊ 21ನೇ ತಾರೀಕಿಗೆ ನೀವು ಶೇರ್ಗಳನ್ನು ಬೈ ಮಾಡ್ಕೋಬೇಕಾಗತ್ತೆ. ಆಗ ಮಾತ್ರ ನೀವು ಎಲಿಜಿಬಲ್ ಆಗ್ತೀರಾ. ಏನಕ್ಕೆ ಶೇರ್ ಬೈಬ್ಯಾಕ್ ಮಾಡ್ತಾರೆ ಅಂದರೆ ಸೊ ಇಲ್ಲಿ ಶೇರ್ ಹೋಲ್ಡರ್ಸ್ಗೆ ಒಳ್ಳೆ ಒಂದು ರಿಟರ್ನ್ಸನ್ನು ಕೊಡುವಂಥ ಉದ್ದೇಶ ಆಗಿರುತ್ತೆ. ಕಂಪನಿ ಒಂದು ಒಳ್ಳೆ ಪ್ರಾಫಿಟನ್ನು ಮಾಡಿರ್ತಾರೆ. ಸೊ ಅದನ್ನು ಅವರು ಶೇರ್ ಹೋಲ್ಡರ್ಸ್ಗೆ ರಿಟರ್ನ್ ಮಾಡಬೇಕು ಅಂದಾಗ ಡಿವಿಡೆಂಡ್ ಕೊಡ್ತಾರೆ, ಅಥವಾ ಅವರು ಬೋನಸ್ ಶೇರ್ಗಳನ್ನು ಇಶ್ಯೂ ಮಾಡ್ತಾರೆ, ಅಥವಾ ಈ ರೀತಿ ಒಂದು ಬೈಬ್ಯಾಕನ್ನು ಮಾಡ್ತಾರೆ. ಅಂದರೆ ಮಾರ್ಕೆಟ್ ಪ್ರೈಸ್ ನಮಗೆ 4,000 3,800 ಹತ್ತಿರ ಕಾಣಿಸ್ತಿರುತ್ತೆ. ಸೊ ಅಂಥ ಟೈಮಲ್ಲಿ ಏನು ಮಾಡ್ತಾರೆ, ಇವರು ಬೈಬ್ಯಾಕನ್ನು ಅನೌನ್ಸ್ ಮಾಡಿ ಸ್ವಲ್ಪ ಹೆಚ್ಚಿನ ಬೆಲೆಗೆ ತಮ್ಮ ಶೇರ್ಗಳನ್ನು ಬೈಬ್ಯಾಕ್ ಮಾಡ್ಕೋತಾರೆ. ಸೊ ಶೇರ್ ಹೋಲ್ಡರ್ಸ್ಗೆ ಸ್ವಲ್ಪ ದುಡ್ಡನ್ನು ಹೆಚ್ಚಾಗಿ ಇವರು ಪ್ರತಿ ಶೇರ್ಗೆ ಕೊಟ್ಟಂಗೆ ಆಗುತ್ತೆ. ಹಾಗೆಯೇ ಮಾರ್ಕೆಟಲ್ಲಿ ಏನು ಶೇರ್ಗಳು ಟ್ರೇಡ್ ಆಗ್ತಿರುತ್ತೆ ಸೊ ಅದನ್ನು ಕೂಡ ಕಮ್ಮಿ ಮಾಡುವಂಥ ಉದ್ದೇಶ ಕೂಡ ಇರುತ್ತೆ. ಅದಕ್ಕೆ ಈ ರೀತಿ ಒಂದು ಬೈಬ್ಯಾಕ್ಗಳನ್ನು ಅನೌನ್ಸ್ ಮಾಡ್ತಾರೆ. ಸೊ ಬೈಬ್ಯಾಕಲ್ಲಿ ಯಾವ ರೀತಿ ಪಾರ್ಟಿಸಿಪೇಟ್ ಮಾಡೋದು ಅಂದರೆ ಸೊ 23ನೇ ತಾರೀಕು ನಂತರ ನಮಗೆ ಸೊ ನಾನೀಗ ನಿಮಗೆ ತೋರಿಸ್ತಾ ಇದ್ದೀನಿ ಎಂಫಸಿಸ್ನ ಬೈಬ್ಯಾಕ್ ಇದ್ದಾಗ. ಸೊ ಈ ಒಂದು ಸ್ಕ್ರೀನ್ಶಾಟ್ ಇತ್ತು. ಸೊ ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಫೆಬ್ರವರಿ 23ರ ನಂತರ ಒಂದು ಆಫರ್ ಡೇಟ್ ಇರುತ್ತೆ. ಅಲ್ಲಿವರೆಗೂ ಬೈಬ್ಯಾಕ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸೊ ಜಿರೋದಾದಲ್ಲಿ ನೀವು ಮಾಡಬೇಕಂದ್ರೆ ಪೋರ್ಟ್ಫೋಲಿಯೋದಲ್ಲಿ ಕ್ಲಿಕ್ ಮಾಡಿ ಕಾರ್ಪೊರೇಟ್ ಆ್ಯಕ್ಷನ್ಸ್ ಅಂತ ಆಪ್ಷನ್ ಸಿಗುತ್ತೆ. ಅಲ್ಲಿ ನಿಮಗೆ ಬೈಬ್ಯಾಕ್ ಅಥವಾ OFS ಸೊ ಎರಡರ ಬಗ್ಗೆ ಕೂಡ ಡೀಟೇಲ್ಸ್ ಇರುತ್ತೆ. ಬೈಬ್ಯಾಕಲ್ಲಿ ನೀವು ಕ್ಲಿಕ್ ಮಾಡಿದಾಗ ಯಾವ್ಯಾವ ಕಂಪನಿಯ ಬೈಬ್ಯಾಕ್ ನಡೀತಿದ್ರೆ ಅದರ ಡೀಟೇಲ್ ನಿಮಗೆ ಸಿಗುತ್ತೆ. ಸೊ ಅಲ್ಲಿ ಜಸ್ಟ್ ನೀವು ಅದರ ಮೇಲೆ ಕ್ಲಿಕ್ ಮಾಡಿ ಎಷ್ಟು ಕ್ವಾಂಟಿಟಿಯನ್ನು ನೀವು ಬೈಬ್ಯಾಕಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಎಂಟರ್ ಮಾಡಬೇಕು. ಸೊ ಅದನ್ನು ನೀವು ಎಂಟರ್ ಮಾಡ್ಬೋದಾಗುತ್ತೆ. ಸೊ ಇಲ್ಲಿ ನಿಮಗೆ ಶೇರ್ಗಳು ಡಿಮ್ಯಾಟಲ್ಲಿ ಇರೋದು ಅಗತ್ಯ ಆಗುತ್ತೆ. ನಿಮ್ಮ ಬಳಿ TCSನ 10 ಶೇರ್ಗಳಿದ್ದು ಸೊ ನೀವು 5ಅನ್ನು ಮಾತ್ರ ಬೈಬ್ಯಾಕಲ್ಲಿ ಕೊಡಬೇಕು ಅಂತ ಇದ್ದಾಗ ಸೊ 5 ಅಂತ ಕ್ವಾಂಟಿಟಿ ಎಂಟರ್ ಮಾಡಿ ಸಬ್ಮಿಟ್ ಮಾಡ್ಬೋದಾಗುತ್ತೆ. ಸೊ 5 ಕೂಡ ಬೈಬ್ಯಾಕ್ ಆಗೋದಿಲ್ಲ. ಅದಕ್ಕೆ ಒಂದು ರೇಷಿಯೋನ ಅವರು ಸೆಟ್ ಮಾಡ್ತಾರೆ, ಇಷ್ಟು ಶೇರ್ಗಳನ್ನು ನಾವು ಬೈಬ್ಯಾಕ್ ಮಾಡ್ಕೋತೀವಿ ಅಂತ. ಸೊ ಅದನ್ನು ಕೂಡ ಗಮನದಲ್ಲಿ ಇಡಬೇಕಾಗುತ್ತೆ. ಸೊ ನೀವೀಗ ಶೇರ್ಗಳನ್ನು ಬೈ ಮಾಡಿ 4,500ಕ್ಕೆ ಇವರು ಖರೀದಿ ಮಾಡ್ತಾರೆ. ಸೊ ಬೈ ಮಾಡಿಕೊಂಡ್ರೆ ಒಳ್ಳೆ ಒಂದು ಆಪರ್ಚುನಿಟಿ ಅಂತ ಬೈ ಮಾಡಿಕೊಂಡ್ರೆ ಸೊ ಎಲ್ಲ ಶೇರ್ಗಳು ಇಲ್ಲಿ ಬೈಬ್ಯಾಕಲ್ಲಿ ಹೋಗೋದಿಲ್ಲ. ಸೊ ಅದನ್ನು ಕೂಡ ಗಮನದಲ್ಲಿ ಇಡಬೇಕಾಗತ್ತೆ. ಇನ್ನೊಂದು ಮುಖ್ಯವಾದ ಉದ್ದೇಶ ಏನಕ್ಕೆ ಇಲ್ಲಿ ಬೈಬ್ಯಾಕನ್ನು ಮಾಡ್ತಾರೆ ಅಂದರೆ ಸೊ ಕಂಪನಿಯ ಡಿಮ್ಯಾಂಡನ್ನು ಹೆಚ್ಚು ಮಾಡೋದಕ್ಕೆ. ಸೊ ಈ ಬೈಬ್ಯಾಕ್ ನ್ಯೂಸಿಂದ ತುಂಬ ಜನ ಶೇರ್ಗಳನ್ನು ಬೈ ಮಾಡ್ತಾರೆ. ಸೊ ಅದು ಕೂಡ ಅಷ್ಟೇ ಒಂದು ರೀಸನ್ ಆಗಿರುತ್ತೆ. ಸೊ ಆಲ್ರೆಡಿ ನಾನು ಹೇಳಿದೆ ನಿಮಗೆ. ಸೊ ಮಾರ್ಕೆಟ್ನಲ್ಲಿ ಏನು ಶೇರ್ಗಳು ಟ್ರೇಡ್ ಆಗ್ತಿರುತ್ತೆ ಅದನ್ನು ಕೂಡ ಕಮ್ಮಿ ಮಾಡುವಂಥ ಉದ್ದೇಶ ಇರುತ್ತೆ. ಇದರಿಂದ ಅರ್ನಿಂಗ್ ಪರ್ ಶೇರ್ ಕೂಡ ಇಂಪ್ರೂವ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಗೌರ್ಮೆಂಟ್ ಶನಿವಾರದ ದಿನ LIC IPOಗೆ ಡ್ರಾಫ್ಟ್ ಪೇಪರ್ಸನ್ನು ಸಬ್ಮಿಟ್ ಮಾಡಿದ್ದಾರೆ ಸೆಬಿಗೆ. ಸೊ IPOನ ಲಾಂಚ್ ಏನಿದೆ ನಮಗೆ ಮಾರ್ಚಲ್ಲಿ ನೋಡೋದಕ್ಕೆ ಸಿಗ್ಬೋದು. ಸೆಬಿಯ ಅಪ್ರೂವಲ್ ಸಿಗಬೇಕಾಗಿದೆ, ಬಟ್ ಸೆಬಿಯ ಅಪ್ರೂವಲ್ ಖಂಡಿತವಾಗ್ಲೂ ಸಿಗುತ್ತೆ. ಸೊ ಇದೊಂದು ಗೌರ್ಮೆಂಟ್ ಕಂಪನಿ ಆಗಿರೋದ್ರಿಂದ ಸೊ ಸೆಬಿ ಅಪ್ರೂವಲ್ ಸಿಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಬಟ್ ಇಲ್ಲಿ ಇಶ್ಯೂ ಸೈಜ್ ಏನಿರುತ್ತೆ ಅದನ್ನು ಅವರು ಡ್ರಾಫ್ಟ್ ಪೇಪರ್ಸಲ್ಲಿ ಮೆನ್ಷನ್ ಮಾಡಿಲ್ಲ. ಹಾಗೆಯೇ ಈ ಇಶ್ಯೂ ಏನಿದೆ 100% ಆಫರ್ ಫಾರ್ ಸೇಲ್ ಇರುತ್ತೆ. ಸೊ ಇಲ್ಲಿ ಯಾವುದೇ ರೀತಿಯ ಒಂದು ಫ್ರೆಶ್ ಶೇರ್ಗಳನ್ನು LIC ಕೊಡೋದಿಲ್ಲ. ಸೊ ಗೌರ್ಮೆಂಟ್ನ ಶೇರ್ಗಳು ಏನಿತ್ತು ಸೊ ಅದನ್ನೇ ಅವರೀಗ ಜನರಿಗೆ ಅಂದರೆ ಪಬ್ಲಿಕ್ಗೆ ಇಶ್ಯೂ ಮಾಡ್ತಿದ್ದಾರೆ ಅಷ್ಟೇ. ಸೊ ಗೌರ್ಮೆಂಟ್ನ ಒಂದು ಪ್ಲಾನ್ ಇತ್ತು ಪಬ್ಲಿಕ್ ಇಶ್ಯೂಗಳನ್ನು ತಂದು ಸೊ ಇಲ್ಲಿ ಮಾರ್ಕೆಟ್ನಿಂದ ದುಡ್ಡನ್ನು ಹೊಂದಿಸಬೇಕು ಅಂತ. ಸೊ ಅದರ ಉದ್ದೇಶದಿಂದನೇ ನಮಗೆ LIC IPO ಕೂಡ ಬರ್ತಿರೋದು. ಗೌರ್ಮೆಂಟ್ನ ಟೋಟಲ್ ಶೇರ್ಗಳಲ್ಲಿ 5%ನಷ್ಟು ಏನಿದೆ ಸೊ ಅದನ್ನು ಈಗ ಅವರು IPO ಮೂಲಕ ಪಬ್ಲಿಕ್ಗೆ ಕೊಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಮಾರ್ಕೆಟ್ ಅನಲಿಸ್ಟ್ಗಳು ಪ್ರಿಡಿಕ್ಷನನ್ನು ಮಾಡ್ತಿದ್ದಾರೆ LIC IPOನ ಸೈಜ್ ಏನಿರ್ಬೋದು ಅಂತ. 53,500 ಕೋಟಿಯಿಂದ ಹಿಡಿದು 93,625 ಕೋಟಿವರೆಗೂ ಸೈಜ್ ಇರ್ಬೋದಾಗುತ್ತೆ. ಸೊ ಈ ರೇಂಜಲ್ಲಿ ನಮಗೆ IPO ಸೈಜ್ ನೋಡೋದಕ್ಕೆ ಸಿಗ್ಬೋದು ಅಂತ ಹೇಳ್ತಿದ್ದಾರೆ.
ಸೊ ನಮಗೆ ಈವರೆಗೂ ಬಂದಿರುವಂಥ IPOಗಳಲ್ಲಿ ನೋಡಿದಾಗ ಪೇಟಿಎಂ ಅತಿ ದೊಡ್ಡ IPO ಆಗಿತ್ತು. 18,000 ಕೋಟಿವರೆಗೂ ಅಮೌಂಟ್ನ IPOನ ಅವರು ತಂದಿದ್ರು. ಸೊ ಇಲ್ಲಿ ನೀವು ಗಮನಿಸ್ಬೋದು, ಈಗ ನಾವು ಮಿನಿಮಮ್ ದುಡ್ಡನ್ನು ತೊಗೊಂಡ್ರು ಕೂಡ 53,500 ಕೋಟಿ ಅಂತ ಕನ್ಸಿಡರ್ ಮಾಡಿಕೊಂಡ್ರು ಕೂಡ ಪೇಟಿಎಂಗಿಂತ ಆಲ್ಮೋಸ್ಟ್ ಇದು 3 ಟೈಮ್ 4 ಟೈಮ್ ದೊಡ್ಡ IPO ಆಗಿರುತ್ತೆ. ತುಂಬಾನೇ ದೊಡ್ಡ ಸೈಜ್ನ IPO ಆಗಿರೋದ್ರಿಂದ ಅಲಾಟ್ಮೆಂಟ್ ಚಾನ್ಸಸ್ ಕೂಡ ಹೆಚ್ಚಾಗುತ್ತೆ. ಸೊ ಇಲ್ಲಿ ರಿಟೇಲ್ ಇನ್ವೆಸ್ಟರ್ಸ್ಗೆ ಕೇವಲ 10% ಅಂತ ಇಟ್ಟರು ಕೂಡ 5,500 ಕೋಟಿ ರಿಟೇಲ್ ಇನ್ವೆಸ್ಟರ್ಸ್ಗಳು ಅಪ್ಲೈ ಮಾಡಿದಾಗ ತುಂಬಾನೇ ದೊಡ್ಡ ಸೈಜ್ ಆಗಿರುತ್ತೆ. ಸೊ ಈ ರೀತಿ ಆದಾಗ ಒಳ್ಳೆ ಒಂದು ಅಲಾಟ್ಮೆಂಟ್ ಚಾನ್ಸಸ್ ಇರುತ್ತೆ. ನೋಡಬೇಕಾಗುತ್ತೆ ಯಾವ ಒಂದು ವ್ಯಾಲ್ಯೂಯೇಷನ್ ಒಂದಿಗೆ ಬರ್ತಾರೆ ಅಂತ. ಪೇಟಿಎಂ ಥರ ಏನಾದರೂ ಎಕ್ಸ್ಪೆನ್ಸಿವ್ ವ್ಯಾಲ್ಯೂಯೇಷನ್ ಒಂದಿಗೆ ಬಂದರೆ ಸೊ ಸಬ್ಸ್ಕ್ರಿಪ್ಷನ್ ಸ್ಟೇಟಸ್ ಕಮ್ಮಿ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಇದನ್ನು ಗಮನದಲ್ಲಿಟ್ಕೊಂಡೆ ಗೌರ್ಮೆಂಟ್ ಇಲ್ಲಿ ಪ್ರೈಸನ್ನು ಸೆಟ್ ಮಾಡುವಂಥ ಸಾಧ್ಯತೆಗಳು ಇರುತ್ತೆ. ಹಾಗೆಯೇ ನಿಮ್ಮ ಪ್ಯಾನ್ ಡೀಟೇಲ್ಸ್ ಏನಿದೆ ಅದನ್ನು ನೀವು ಫೆಬ್ರವರಿ 28ನೇ ತಾರೀಕು ಒಳಗಡೆ LICನ ವೆಬ್ಸೈಟ್ ಏನಿದೆ ಅದರಲ್ಲಿ ಎಂಟರ್ ಮಾಡಬೇಕಾಗುತ್ತೆ, ಆಲ್ರೆಡಿ ಅಪ್ಡೇಟೆಡ್ ಇಲ್ಲ ಅಂದರೆ. ಸೊ ಅದರ ಬಗ್ಗೆ ನಾನು ವಿಡಿಯೋನ ಮಾಡಿದ್ದೀನಿ, ಯಾವ ರೀತಿ ನೀವು ಪ್ಯಾನನ್ನು ಅಪ್ಡೇಟ್ ಮಾಡ್ಬೋದು ಅಂತ ಐ ಬಟನಲ್ಲಿ ಕೊಟ್ಟಿರ್ತೀನಿ. ಸೊ ಅದನ್ನು ನೀವು ನೋಡ್ಬೋದು. ಸೊ ಯಾವ ರೀತಿ ನೀವು ಪ್ಯಾನನ್ನು ಅಪ್ಡೇಟ್ ಮಾಡ್ಬೋದಾಗುತ್ತೆ ಅಂತ. ಸೊ ಯೂಶಲಿ ಇಲ್ಲಿ ನಮಗೆ ಶೇರ್ ಹೋಲ್ಡರ್ ಕೋಟಾ ಅಥವಾ ಈ ರೀತಿ ಒಂದು ಪಾಲಿಸಿ ಹೋಲ್ಡರ್ ಕೋಟಾ ಆಲ್ರೆಡಿ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಅಥವಾ ನಮಗೆ ಎಂಪ್ಲಾಯಿ ಕೋಟಾ ಅಂತ ಬಂದಾಗ ಆಸ್ಬಾ ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ. ಬ್ರೋಕರೇಜ್ಗಳು ಇಲ್ಲಿ ನಮಗೆ ಅದರ ಫೆಸಿಲಿಟಿಯನ್ನು ಕೊಡೋದಿಲ್ಲ. ನೋಡಬೇಕಾಗುತ್ತೆ, LIC ಅತಿ ದೊಡ್ಡ IPO ಆಗಿರೋದ್ರಿಂದ ಮೇ ಬಿ ಬ್ರೋಕರೇಜ್ಗಳು ಝೀರೋದಾ ಅಪ್ಸ್ಟಾಕ್ ಸೊ ಈ ರೀತಿ ಬ್ರೋಕರೇಜ್ಗಳು ಸೊ ಈ ಒಂದು ಪಾಲಿಸಿ ಹೋಲ್ಡರ್ ಕೋಟಾ ಕೂಡ ತರಬಹುದು. ಸೊ ನಾವು ಬೇಸಿಕಲಿ ನೋಡಿದಾಗ ನಮಗೆ ಕೇವಲ ಇಂಡಿವಿಜುವಲ್ ಅಂದರೆ ರಿಟೇಲ್ ಇಂಡಿವಿಜುವಲ್ ಆಗಿ ನಾವು ಅಪ್ಲೈಯನ್ನು ಮಾಡ್ಬೋದಾಗುತ್ತೆ. ಸೊ HNI ಮಾಡಬೇಕಂದ್ರೂ ಕೂಡ ನಾವು ನೆಟ್ ಬ್ಯಾಂಕಿಂಗ್ ಆಸ್ಬಾಯಿಂದ ಮಾಡಬೇಕಾಗುತ್ತೆ. ಹಾಗೆಯೇ ಇಲ್ಲಿ ಪಾಲಿಸಿ ಹೋಲ್ಡರ್ಸ್ಗೆ 10% ಏನು ರಿಸರ್ವೇಷನ್ ಮಾಡಿದ್ದಾರೆ, ಅದರಲ್ಲಿ ಡಿಸ್ಕೌಂಟ್ ಕೂಡ ಇರುತ್ತೆ. ಸೊ ಆಲ್ಮೋಸ್ಟ್ ಇಲ್ಲಿ 1,500 ರೂಪಾಯಿ ಇಶ್ಯೂ ಪ್ರೈಸ್ ಏನಾದರೂ ಇವರು ಇಟ್ಟರು ಕೂಡ ಸೊ ಇಲ್ಲಿ ನಿಮಗೆ 5% ಅದ್ರ ಮೇಲೆ ಡಿಸ್ಕೌಂಟ್ ಸಿಗುವಂಥ ಸಾಧ್ಯತೆ ಇರುತ್ತೆ. ಸೊ ನೀವು ಪಾಲಿಸಿ ಹೋಲ್ಡರ್ಸ್ ಆಗಿದ್ರೆ. ಹಾಗೆ ONGCಯ Q3 ರಿಸಲ್ಟ್ ನೋಡೋದಕ್ಕೆ ಸಿಗ್ತಿದೆ. ಪ್ರಾಫಿಟ್ನಲ್ಲಿ 7 ಟೈಮ್ ನಮಗೆ ಇನ್ಕ್ರೀಸ್ ಕಾಣಿಸ್ತಿದೆ. 2020ರಲ್ಲಿ ಇವರು 1,250 ಕೋಟಿ ಪ್ರಾಫಿಟನ್ನು ಡಿಕ್ಲೇರ್ ಮಾಡಿದ್ರು. ಈಗ ಡಿಸೆಂಬರ್ 2021ರ ಕ್ವಾರ್ಟರಲ್ಲಿ ನಾವು ಗಮನಿಸಿದಾಗ 8,764 ಕೋಟಿ ಪ್ರಾಫಿಟನ್ನು ಡಿಕ್ಲೇರ್ ಮಾಡಿದ್ದಾರೆ. ಇದಕ್ಕೆ ಮೇಜರ್ ರೀಸನ್ ಏನು ಅಂದರೆ ಕ್ರೂಡ್ ಆಯಿಲ್ ಪ್ರೈಸಸ್ ಜಾಸ್ತಿ ಆಗ್ತಿದೆ. ಸೊ ಅದು ONGCಗೆ ಒಂದು ಪಾಸಿಟಿವ್ ಆಗಿದೆ. ಹಾಗೆಯೇ ಇಲ್ಲಿ ನಾವು ಗಮನಿಸ್ಬೋದು, ಪ್ರಾಫಿಟ್ ತುಂಬಾ ಇನ್ಕ್ರೀಸ್ ಆಗಿದೆ. ಆಲ್ಮೋಸ್ಟ್ 600% ಪ್ರಾಫಿಟ್ನಲ್ಲಿ ಇನ್ಕ್ರೀಸ್ ಇಯರ್ ಆನ್ ಇಯರ್ ನಮಗೆ ಕಾಣಿಸ್ತಿದೆ. ಹಾಗೆ ಅಶೋಕ್ ಲೇಲ್ಯಾಂಡ್ ಕೂಡ ಅಷ್ಟೇ ಪ್ರಾಫಿಟ್ನ ತಮ್ಮುಖ ಮಾಡಿದೆ. ಸೊ ಕಂಪನಿ ಕಂಟಿನ್ಯೂಸ್ ಲಾಸ್ನಲ್ಲಿ ಇತ್ತು. 6 ಕೋಟಿ ಪ್ರಾಫಿಟನ್ನು ಕಂಪನಿ ಥರ್ಡ್ ಕ್ವಾರ್ಟರ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಅದೇ ನಾವು 2020ರ ಡಿಸೆಂಬರ್ನಲ್ಲಿ ಗಮನಿಸಿದಾಗ ಇದು 19 ಕೋಟಿ ಲಾಸ್ ಆಗಿತ್ತು. ಹಾಗೆ ಮುತ್ತೂಟ್ ಫಿನಾನ್ಸ್ನ Q3 ರಿಸಲ್ಟ್ ಕೂಡ ನಮಗೆ ವೀಕೆಂಡಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಕಂಪನಿ 4% ಪ್ರಾಫಿಟ್ನಲ್ಲಿ ಗ್ರೋತ್ ತೋರಿಸಿದ್ದಾರೆ. ಕಳೆದ ವರ್ಷ ಡಿಸೆಂಬರ್ 2020ರಲ್ಲಿ 1,006 ಕೋಟಿ ಪ್ರಾಫಿಟನ್ನು ಡಿಕ್ಲೇರ್ ಮಾಡಿದ್ರು. ಈ ವರ್ಷ ಅದು 1,043 ಕೋಟಿಗಳಷ್ಟು ಆಗಿದೆ. ಅಂದರೆ ಈ ಕ್ವಾರ್ಟರ್ನಲ್ಲಿ ನಾನು ಹೇಳ್ತಾ ಇರೋದು 1,043 ಕೋಟಿ. ಅದೇ 2020ರ ಡಿಸೆಂಬರ್ ಕ್ವಾರ್ಟರ್ನಲ್ಲಿ ಅದು 1,006 ಕೋಟಿಯಷ್ಟು ಇತ್ತು. ಸೊ 4% ಗ್ರೋತ್ ಆಗಿದೆ ಪ್ರಾಫಿಟ್. ವೋಲ್ಟಾಸ್ ಸೊ ಇದೊಂದು ಟಾಟಾ ಗ್ರೂಪ್ನ ಕಂಪನಿ ಆಗಿದೆ. ಸೊ ನಮಗೆ ಪ್ರಾಫಿಟ್ನಲ್ಲಿ ಸ್ವಲ್ಪ ಫಾಲ್ ಕಾಣಿಸ್ತಿದೆ. ಕಂಪನಿ 96 ಕೋಟಿ ಪ್ರಾಫಿಟನ್ನು ಡಿಕ್ಲೇರ್ ಮಾಡಿದ್ದಾರೆ. ಅದೇ ನಮಗೆ ಡಿಸೆಂಬರ್ 2020ರ ಕ್ವಾರ್ಟರ್ನಲ್ಲಿ ಗಮನಿಸಿದಾಗ 128 ಕೋಟಿಯಷ್ಟು ಇತ್ತು. ಸೊ ಸ್ವಲ್ಪ ಇಲ್ಲಿ ಪ್ರಾಫಿಟ್ನಲ್ಲಿ ಡೌನ್ ಸೈಡ್ ಕಾಣಿಸ್ತಿದೆ. ಹಾಗೆ ನಜಾರಾ ಟೆಕ್ನಾಲಜಿ ಸೊ ಇದೊಂದು ಗೇಮಿಂಗ್ ಸ್ಪೋರ್ಟ್ಸ್ ಪ್ಲಾಟ್ಫಾರ್ಮ್ ಇರುವಂಥ ಕಂಪನಿ ಆಗಿದೆ. ಸೊ ನಾವೇನು WCC3 ಗೇಮ್ಸ್ಗಳನ್ನು ಆಡ್ತೀವಿ, ಸೊ ಅದನ್ನು ಡೆವಲಪ್ ಮಾಡಿರುವಂಥ ಕಂಪನಿ ನಜಾರಾ ಟೆಕ್ನಾಲಜೀಸ್. ಸೊ ಇವರ ಪ್ರಾಫಿಟ್ ಕೂಡ 17% ಫಾಲ್ ಆಗಿರೋದು ಕಾಣಿಸ್ತಿದೆ. ಹೋದ ವರ್ಷ ಇದು 17.9 ಕೋಟಿಗಳಷ್ಟು ಇತ್ತು. ಈಗ ಅವರು 14.8 ಕೋಟಿ ಪ್ರಾಫಿಟನ್ನು ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ಇವತ್ತಿನ ದಿನ ನಾವು ಗಮನಿಸಿದಾಗ ಅದಾನಿ ಎಂಟರ್ಪ್ರೈಸಸ್, ಗ್ರಾಸಿಮ್, ಕೋಲ್ ಇಂಡಿಯಾ, ಅದಾನಿ ವಿಲ್ಮಾರ್, ಹಾಗೆಯೇ ಮೆಡ್ ಪ್ಲಸ್ ಸೊ ಈಗೇನು ರೀಸೆಂಟಾಗಿ IPO ಬಂತು, ಮನಪುರಂ ಫಿನಾನ್ಸ್ ಸೊ ಈ ಎಲ್ಲ ಕಂಪನಿಗಳ ರಿಸಲ್ಟ್ ನೋಡೋದಕ್ಕೆ ಸಿಗ್ಬೋದು. ರಾಜೇಶ್ ಎಕ್ಸ್ಪೋರ್ಟ್ಸ್, ಬಾಲಕೃಷ್ಣ ಇಂಡಸ್ಟ್ರೀಸ್, ಇಪ್ಕಾ ಲ್ಯಾಬೊರೇಟರಿ ಸೊ ಒಳ್ಳೊಳ್ಳೆ ಕಂಪನಿಗಳ ರಿಸಲ್ಟ್ ಇವತ್ತು ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಮಾರ್ಕೆಟ್ ಆಲ್ರೆಡಿ ಡೌನ್ ಸೈಡಲ್ಲಿ ಇದೆ. ಸೊ ಕಂಪನಿಗಳು ಯಾವ ರೀತಿ ಒಂದು ರಿಸಲ್ಟನ್ನು ಡಿಕ್ಲೇರ್ ಮಾಡ್ತಾರೆ. ಸೊ ಎಸ್ಪೆಷಲಿ ಅದಾನಿ ವಿಲ್ಮಾರ್ ತುಂಬಾ ರನ್ ಆಗಿದೆ. ಸೊ ನೋಡಬೇಕಾಗುತ್ತೆ ಯಾವ ರೀತಿ ಒಂದು ರಿಸಲ್ಟನ್ನು ಇವರು ಡಿಕ್ಲೇರ್ ಮಾಡ್ತಾರೆ ಅಂತ. ಸೊ ನಮಗೆ Q2ಗಿಂತ ಅಥವಾ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಒಳ್ಳೆ ಒಂದು ರಿಸಲ್ಟ್ ಬಂದರೆ ಪ್ರೈಸ್ನಲ್ಲಿ ಇನ್ನಷ್ಟು ಮೊಮೆಂಟಮ್ ಕಾಣಿಸ್ಬೋದು. ಬಟ್ ರಿಸಲ್ಟ್ನಲ್ಲಿ ಸ್ವಲ್ಪ ಏನಾದರೂ ಏರುಪೇರು ಆದರೂ ಕೂಡ ಪ್ರೈಸ್ ಮತ್ತೆ ಫಾಲೋ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಆ ರಿಸ್ಕ್ ಕೂಡ ಇರುತ್ತೆ. ಅದನ್ನು ಕೂಡ ಗಮನದಲ್ಲಿ ಇಟ್ಟು ನೀವು ಎಂಟ್ರಿ ಅಥವಾ ಎಕ್ಸಿಟನ್ನು ಪ್ಲ್ಯಾನ್ ಮಾಡಬೇಕಾಗುತ್ತೆ. ನಾನಿವತ್ತು ನಿಮಗೆ ತಿಳಿಸ್ಕೊಟ್ಟಂತಹ ಮಾಹಿತಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.